ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ದೇವರಾದ ಯೇಸು ಕ್ರಿಸ್ತನು ಈ ಮುಂಜಾನೆ ಸಮಯದಲ್ಲಿ ನಿಮ್ಮೊಂದಿಗೆ ಒಂದು ಕಾರ್ಯವನ್ನು ಹೇಳಲು ಬಯಸುತ್ತಾರೆ. ನಿಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಹುಡುಕುತ್ತಾ ಇದ್ದೀರಿ, ತವಕಿಸುತ್ತಾ ಇದ್ದೀರಿ, ಹೊಂದಿಕೊಳ್ಳಬೇಕೆಂದು ಪ್ರಯಾಸ ಪಡುತ್ತಾ ಇದ್ದೀರಲ್ಲ. ಅನೇಕ ಕಾರ್ಯಗಳಲ್ಲಿ ವಂಚನೆಗಳು, ಸೋಲುಗಳು ಅದನ್ನೆಲ್ಲ ಸಂಧಿಸುತ್ತಾ ಇದ್ದೀರಿ. ಇಂದು ಮುಂಜಾನೆ ಕೂಡ ಆ ರೀತಿ ಯಾವುದೋ ಒಂದು ಕಾರ್ಯದಲ್ಲಿ ಸೋತು ಹೋಗಿದ್ದೀರಾ? ದೇವರು ನಿಮಗೊಂದು ಸುಂದರವಾದಂಥ ಆಲೋಚನೆ ಕೊಡುತ್ತಾರೆ. ಕೀರ್ತನೆಗಳು 105, 4ನೇ ವಾಕ್ಯ. ಯೆಹೋವನನ್ನು, ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ನಾವು ಕರ್ತನ ದರ್ಶನವನ್ನು ಅಪೇಕ್ಷಿಸಬೇಕಂತೆ. ಆತನೇ ನಮಗೆ ಎಲ್ಲವೂ. ನಮಗೆ ಆರೋಗ್ಯ, ಬಲ, ಜ್ಞಾನ, ಐಶ್ವರ್ಯ, ಆಯಸ್ಸು ಎಲ್ಲವೂ ಆತನು ತಾನೇ. ಆತನನ್ನು ಹುಡುಕಿರಿ, ಆತನನ್ನು ಹುಡುಕಿರಿ, ಆತನ ಪ್ರಸನ್ನತೆಯನ್ನು ಹುಡುಕಿರಿ ಎಂದು ದೇವರು ಹೇಳುತ್ತಾರೆ. ಇಂದು ಆತನನ್ನು ಹುಡುಕಿದ್ದೀರಾ? ಯೋಚಿಸಿ ನೋಡಿರಿ. ಇಂದು ಮುಂಜಾನೆ ದೇವರನ್ನು ಹುಡುಕಿದ್ದೀರಾ? ವಾಕ್ಯಗಳನ್ನು ಓದಿ ಧ್ಯಾನಿಸಿ ಆತನನ್ನು ಹುಡುಕಿದ್ದೀರಾ? ದೇವರೇ, ನಿಮ್ಮ ಬಲ ನನಗೆ ಬೇಕು, ನಿಮ್ಮ ಕೃಪೆ ನನಗೆ ಬೇಕು, ನಿಮ್ಮ ಪ್ರಸನ್ನತೆ ನನ್ನೊಂದಿಗೆ ಇರಬೇಕು, ನನ್ನ ಜೊತೆಗಿದ್ದು ನಡೆಸಬೇಕೆಂಬುದಾಗಿ ದೇವರನ್ನು ಹುಡುಕಿದ್ದೀರಾ? ಹಾಗಾಗಿ ಪ್ರತಿನಿತ್ಯ ಆತನ ಬಲವನ್ನು ನೀವು ಆಶ್ರಯಿಸಿಕೊಳ್ಳಬೇಕು, ಆತನ ಪ್ರಸನ್ನತೆಯನ್ನು ನೀವು ಹುಡುಕಬೇಕು. ಆತನು ಯಾವಾಗಲೂ ಸಂಗಡ ಇದ್ದರೆ ಎಷ್ಟು ಸಂತೋಷವಾಗಿರುತ್ತದೆ ಅಲ್ಲವಾ? ಜೀವನ ಪೂರ್ತಿ ದೇವರು ನಮ್ಮ ಸಂಗಡ ಇದ್ದರೆ ನಾವು ಹೋಗುವಂಥ ಎಲ್ಲ ಕಾರ್ಯಗಳು ಸಕ್ಸಸ್, ಎಲ್ಲವೂ ಜಯವೇ. ಹೋರಾಟಗಳು, ಸಮಸ್ಯೆಗಳು ದೊಡ್ಡದಾಗಿ ಕಂಡರೂ ಕೂಡ ಯಾವುದು ಕದಲಿಸುವುದಿಲ್ಲ, ನಾವು ದಾಟಿ ಹೋಗುತ್ತೇವೆ. ಯಾಕಂದರೆ ನಮ್ಮ ಸಂಗಡ ಇರುವ ಆತನು ದೊಡ್ಡವನು. ಆದ್ದರಿಂದ ನೀವು ಪ್ರತಿನಿತ್ಯ ದೇವರ ಬಲವನ್ನು ಹುಡುಕಬೇಕು, ಆತನ ಶಕ್ತಿ. ಆತನು ಶಕ್ತನಾದ ದೇವರು. ಈಗ ನಾವು ಕೂಡ ಶಕ್ತರಾಗಿರಬೇಕೆಂದು ಬಯಸುತ್ತಾರೆ. ಆ ಶಕ್ತಿಯನ್ನು ಪವಿತ್ರಾತ್ಮನ ಮೂಲಕ ನಮಗೆ ಕೊಡುತ್ತಾರೆ. ಹಾಗಾಗಿ ಪ್ರತಿದಿನ ಪವಿತ್ರಾತ್ಮ ಭರಿತರಾಗಿ ನೀವು ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಂಡರೆ ನಿಮ್ಮೊಳಗೆ ದೇವರ ಶಕ್ತಿ ಇಳಿದು ಬರುವುದನ್ನು, ಆ ಬಲವಾದ ಪ್ರಸನ್ನತೆ ನಿಮ್ಮೊಳಗೆ ಇರುವುದನ್ನು ನೀವು ಅರಿತುಕೊಳ್ಳಬಹುದು. ಆದ್ದರಿಂದ ದೇವರೇ, ನಿಮ್ಮ ಬಲವನ್ನು ನನಗೆ ಕೊಡಿರಿ, ನಿಮ್ಮ ಶಕ್ತಿಯಿಂದ ತುಂಬಿಸಿರಿ ಎಂಬುದಾಗಿ ನೀವು ಕೇಳಿರಿ. ಆತನ ಪ್ರಸನ್ನತೆ, ಬಲವನ್ನು ಹೊಂದಿಕೊಂಡರೆ ಯಾವಾಗಲೂ ಸಂತೋಷವಾಗಿರಬಹುದು, ಉಲ್ಲಾಸವಾಗಿರಬಹುದು. ಸರಿನಾ? ನಿಮ್ಮ ಸೋಲುಗಳು ಜಯವಾಗಿ ಮಾರ್ಪಡುತ್ತದೆ. ಇಂದು ಆತನು ಸಂಗಡ ಇದ್ದು ಸುಂದರವಾಗಿ ನಡೆಸುವನು, ಕಾರ್ಯಗಳನ್ನು ಸಫಲ ಮಾಡುವನು. ಭಯಪಡಬೇಡಿ. ಹಾಗೆ ದೇವರನ್ನು ನೋಡಿ ಹೇಳಿರಿ, ದೇವರೇ, ನೀವು ನನಗೆ ಬೇಕು, ನಿಮ್ಮ ಬಲ ನನಗೆ ಬೇಕು, ನಿಮ್ಮ ಪ್ರಸನ್ನತೆಯನ್ನು ಹುಡುಕುತ್ತೇನೆ, ನನ್ನ ಸಂಗಡಲೇ ಇದ್ದು ಆಧರಿಸಿ ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.